ಸಮಾಧಾನ ಮಾಡ್ಕೋ. 6 ವರ್ಷ ದವಾಖಾನೆಗೆ ಓಡಿಸಿನಿ. ಇನ್ನೇನು 5-10 ನಿಮಿಷನಾಗ ಡಾಕ್ಟರ್ ಬಂದ್ಬಿಡ್ತಾರ ಅಲ್ವಾ? ನಾನು ನಿನ್ಗೆ ಎಷ್ಟು ಹೇಳಾಕತ್ತೀನಿ, ದವಾಖಾನೆಗೆ ಹೋಗು ನಡಿವಾ, ದವಾಖಾನೆಗೆ ಹೋಗು ನಡಿ ಅಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತಿ? ಚೊಚ್ಚಲ ಹೆರಿಗೆ ಇದೇ ಮನ್ಯಾಗ ಮಾಡಿಸ್ಕೊತೀನಿ ಅಂತ ಹಠ ಹಿಡ್ಕೊಂಡ್ ಕೂತಿ. ಇಂಥ ಹೊತ್ತಾಗ ಈ ಮನ್ಯಾಗ ಹಿರಿಯರು ಅಂತ ಒಬ್ರು ಇದ್ರೆ ಚಲೋ ಇರ್ತಿತ್ತವ. ನಾನು ನಿನಗೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ತೀನಿ. ಗಂಡ ಅಲ್ಲವ, ಕುಡುಕ ಇರ್ರಿ ಕೆಡಕ ಇರ್ರಿ, ಇಂಥ ಹೊತ್ತಾಗ ಕಣ್ಣು ಎದುರಿಗೆ ಇದ್ರ ಹೆರಿಗೆ ಬ್ಯಾನಿ ಕಮ್ಮಿ ಆಗತ್ತ, ಹೆರಿಗೆ ಸರಳ ಆಕತಿ ಅಂತ ಹಿರಿಯರು ಹೇಳ್ತಾರವ. ಈ ಮನನ ವಚನ ಮಾಡಿರುವ ರಾಕ್ಷಸನ ಈ ಮನೆಗೆ ಕರೆಸು ಅಂತ ಹೇಳ್ತೇನೆ. ತಂದೆ ತಾಯಿ ಬಂಧು ಬಳಗ ಗಂಡ ಇವೆಲ್ಲ ಸಂಬಂಧಕ್ಕಿಂತ ನಿನ್ನ ಸಂಬಂಧ ನನಗ ಬಹಳ ದೊಡ್ಡದೈತಿ. ಚಿಕ್ಕಂದಿನಿಂದ ನಿನ್ನ ಜೋಪಾನ ಮಾಡುತ್ತೆ. ಇನ್ನೊಬ್ರು ನನ್ನ ಜೊತೆಗಿದ್ರ ನನಗಂತ ತಾಯಿನ ನನ್ನ ಜೊತೆ ಇದ್ದಂಗ. ನನಗೆ ದುಡ್ಡು ಬೇಕು, ಹಣ ಬೇಕು, ಯಾಕಂದ್ರೆ ನಾನು ಕುಡಿಬೇಕು. ಹೇಳದ್ ಬಿಡ, ಕೊಡು ದುಡ್ಡು, ಕೊಡು ದುಡ್ಡು, ದುಡ್ಡು ಕೊಡು. ಏನು ನೀನು ನೀವೇನು ಮನುಷ್ಯನ? ನಿನಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದೇನಾದ್ರೂ ಇದೆಯೇನು? ಮಾತೆತ್ತಿದ್ರೆ ಸಾಕು, ದುಡ್ಡು 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 ಅಂದ್ಬಿಟ್ರೆ ಬೇರೆ ಏನೋ ಗೊತ್ತೈತಿ ನಿನಗೆ? ನನ್ನನ್ನು ಯಾಕೆ ಈ ಭೂಮಿ ಮೇಲೆ ಉಳಿಸೆ? ನನ್ನನ್ನು ಸಾಯಿಸ್ಬೇಡು. ನಿನ್ನ ಸಾಯಿಸ್ತಿದೆ ಕಡೆ, ಸಾಯಿಸ್ಬಿಟ್ರೆ ಕುಡಿಯೋದಕ್ಕೆ ನನಗೆ ದುಡ್ಡು ಯಾರು ಕೊಡ್ತಾರೆ? ನೀನು ನನ್ನ ATM ಇದ್ದಂಗ. ನಿನ್ನ ಹತ್ರ ದುಡ್ಡಿಲ್ವಾ? ಅಲ್ಲೈತೆ, ಕೊರಳಲ್ಲಿ ಚೈನ ಕಿತ್ಕೊಟ್ಟು. ನನ್ನ ಮಾತು ಕೇಳಿದ್ದೀರಿ, ಶ್ರಾವಣಿ ಅವರಿಗೆ ಹೆರಿಗೆ ಬ್ಯಾನಿ ಚಾಲು ಆಗಿತ್ತು, ಬಹಳ ತ್ರಾಸ ಮಾಡ್ಕೋಗತ್ತಾರ. ಇಂಥ ಹೊತ್ತಾಗ ಅವ್ರಿಗೆ ಏನು ಕಾಣಿಸ್ಬೇಡ್ರಿ ಅಪ್ಪ, ನಿಮ್ ಕಾಲು ಹಿಡಿದು ಬೇಡ್ಕೊತೀನಿ. ನಿನ್ ಕೆಲಸ ಏನು? ಮನೆ ಹೊರಗಡೆ ಕುಳಿತು ಭಿಕ್ಷೆ ಹಾಕಿಸ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಟು ನನ್ನ ಶ್ರಾವಣಿ ವಿಷಯ ಮಾತಾಡಬಾರ್ದು. ಶ್ರಾವಣಿ, ಆ ಭಿಕಾರಿ ನನ್ನ ಮಗನ್ ತಗೊಂಡು ಏನ್ ಮಾಡ್ತೀಯ? ಆಚಾನ ಕಿತ್ಕೊಂಡು ನಿಮ್ಮ ಕೊಳ್ಳಾಗ ಮಚ್ಚಿ, ನನ್ನ ಕೊಳ್ಳಾಗ ಮಚ್ಚಿ ನೋಡಿರಿ ನೋಡಿರಿ. ಹಂಗಾರೆ ನಿಮ್ಮ ಹೆಸರೇನು? ನಿಷೇಧ ನನಗೆ ಹೆಸರು ನನಗೆ ಗೊತ್ತಿಲ್ಲ. ನೀಲಗಂಡ. ಸುಳ್ಳು ಸುಳ್ಳು, ನಿನ್ನ ಹೆಸರು ನೀಲಕಂಠ ಅಲ್ಲ, ನೀಲಪ್ಪ. ನನ್ನ ಹೆಸರು ನೀಲಪ್ಪ ಅಂತ ನಿನಗೆ ಗೊತ್ತಾ? ನಿನ್ನ ಹೆಸರು ಅಲ್ಲೋ, ನೀನ್ ಯಾರು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಎಲ್ಲ ವಿಷಯವನ್ನು ಕೊಟ್ಟು ಅಪ್ಪ ಗವಿಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವನದಾಗ ಎಂತ ಆಟ ಆಡಿಬಿಟ್ಟೆವು ತಂದೆ. ಏನ್ ಹೇಳಕತ್ತೀವೋ? ನನ್ನ ತಲೆಗೇನು ಹುಳ ಬಿಡಕತ್ತಿ? ಹಾಗಾದ್ರೆ ನಾನು ಯಾರು? ನಾನು ಯಾರು? ನಾನು ಯಾರು? ನಾನು ಯಾರು? ನೀನು ಬೇರೆ ಯಾರು ಅಲ್ಲಪ್ಪ, ನಮ್ಮ ಶ್ರಾವಣಿ
ಸುಳ್ಳಾಗಿದ್ರೆ ಎಷ್ಟೋ ಚಲೋ ಇರ್ತಿತ್ತಪ್ಪ. ನಾನು ಸುಳ್ಳು ಹೇಳಿದ್ರು ನಿಮ್ಮಿಬ್ಬರು ಕೊಳಲಾಗಿರುವ ಮೆಚ್ಚು ಸುಳ್ಳು ನೆನ್ಪು ಮಾಡ್ಕೋ. ನೀ ಸಣ್ಣವಿದ್ದಾಗ ನಿನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರಿಸ್ಕೋತೀನಿ ಅಂತ ಹೋಗ್ಬಿಟ್ಟಿ. ನಿನ್ನ ತಾಯಿ ಇವತ್ತು ಬರ್ತಾನ ನಾಳೆ ಬರ್ತಾನ ಅಂತ ದಾರಿ ಕಾದು ಕಾದು ಕೊನೆಗೊಂದಿನ ಹಾಸಿಗೆ ಹಿಡಿದ್ಲು. ಒಂದು ದಿನ ನನ್ನನ್ನು ಕರೆದು ಈ ನಿನ್ನ ತಂಗಿನ ನನ್ನ ಮಡಿಲ ಹಾಕಿ ಸತ್ತು ಶಿವನ ಪಾದ ಸೇರಿದ್ಲು. ಶ್ರಾವಣಿಯ ಮೊದಲೇ ಹೆಸರು ವಾಣಿ. ನನ್ನ ಮನೆಯಾಗ ಬೆಳೀತಾ ಬೆಳೀತಾ ಶ್ರಾವಣಿ ಆದ್ಲು. ನಿನಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲೇ ಈ ರೀತಿ ಆಟವನ್ನು ಆಡ್ಬಿಟ್ಟೆ. ಅನ್ನನೆಂದು ರಾಖಿ ಕಟ್ಟಬೇಕಾದ ಕೈಗಳಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಳ್ಳುವ ದೌರ್ಭಾಗ್ಯ ಬಂದೊದಗಿದ್ದೆ. ಈ ರೀತಿ ಪ್ರತಿನಿತ್ಯ ಚಿತ್ರಹಿಂಸೆ ಕೊಟ್ಟು ನನ್ನನ್ನು ತಂಗಿಗೆ ರಕ್ಷಣೆ ಕೊಡಬೇಕಾದ ಈ ಕೈಗಳು ತಂಗಿ ಜೀವನ ಹಾಳು ಮಾಡಿಬಿಟ್ಟು ಅಲ್ಲೋ ಯಜ. ತಂಗಿನ ಕಣ್ಣಾಗ ಕಣ್ಣಿಟ್ಟು ಕಾಪಾಡಬೇಕಾದ ಈ ಕಣ್ಣುಗಳು ಇವಳ ಮೇಲೆ ಕೆಟ್ಟ ದೃಷ್ಟಿ ಬೀರ್ಬಿಟ್ಟು ಅಲ್ಲೋ ಯಜ. ಶ್ರಾವಣಿ ಪ್ರೀತಿ ಅಕ್ಕರೆಯಿಂದ ಶ್ರಾವಣಿ ಅಂತ ನನ್ನನ್ನ ಕರೆದ್ರೆ ನಾನು ನಿನ್ನನ್ನ ಅಣ್ಣ ಅಂತ ಕರೆಯಲ್ಲ. ತಾಳಿ ಕಟ್ಟಿದೆ ಅಂತ ಹಕ್ಕಿನಿಂದ ನೀ ನನ್ನನ್ನ ಶ್ರಾವಣಿ ಅಂತ ಕರೆದ್ರೆ ಗಂಡ ಅಂತ ಕರೆಯಲ್ಲ. ಹೇಳು ಏನಂತ ಕರೀಲಿ ನೀನು? ಅವತ್ತು ನಾನು ನಿನ್ನ ಹತ್ರ ಪರಿ ಪರಿಯಾಗಿ ಕೇಳ್ಕೊಂಡೆ, ನಿನ್ನ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬೇಡು ಅಂತ. ಆದ್ರೆ ನೀನು ನನ್ನ ಮಾತನ್ನ ಕೇಳದೆ ನನ್ನ ಹೆಂಡತನವನ್ನೇ ಬಲಿ ತೆಗೆದುಕೊಂಡ್ವೆ. ಅವತ್ತೇ ಸತ್ತೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ಈ ಮನೆಗೆ ವಾರಸದಾರನಾಗ್ಬೇಕು ಅಂತ ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಒಂದೇ ಒಂದು ಮಾತಿಗಾಗಿ ಇನ್ನೂ ಈ ಭೂಮಿ ಮೇಲೆ ಬದುಕಿದ್ದೇನೆ. ಜಮೀನ್ದಾರ ಬಂಡೆಪ್ಪನ ಮಗ ಬೆಟ್ಟಪ್ಪ, ಬೆಟ್ಟಪ್ಪನ ಮಗ ನೀಲಪ್ಪ. ಈ ಕ್ರೂರಿ ಅನ್ನ ನೀಲಪ್ಪನ ರಕ್ತದ ಕುಡಿ ಈ ಮನೆಯ ಮಗಳ ಗರ್ಭದಾಗ ಬೆಳೆಯ
ಬೇಕಾದ್ರೆ ಮಾಡ್ಕೊರುವ ತುಂಬ ಮೊಸರು ಇದೆ ಈ ನಮ್ಮನೆ ಹಳಿ ಹಳಿ ಬಡ್ಕೊಂಡು ಹತ್ತಿದ್ರೆ ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಏನು ಗತಿಯ ತಾಯಿ ಅಜ್ಜ ಈಗ ಅಜ್ಜ ಸಮಾಧಾನ ಮಾಡ್ಕೊಳ್ಳಿ ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಜ್ಜ ನಾನೊಂದು ಬಗೆದರೆ ದೈವ ಒಂದು ಬಗೆದಂತ ಆಯ್ತಾ ತಾಯಿ ನನ್ನ ಜೀವನದಲ್ಲಿ ಏನೇನೋ ಕನಸುಗಳ ಕಟ್ಕೊಂಡಿದ್ದೆ ಎಲ್ಲವೂ ಕಣ್ಣೆದ್ರೆ ನಚ್ಚು ಹನೆ ನನ್ನದಾದರೂ ಹನೆ ಬರಹ ನನ್ನದಲ್ಲ ಹನೆ ನನ್ನದಾದರೂ ಹನೆ ಬರಹ ನನ್ನದಲ್ಲ ಹನೆ ನನ್ನದಾದರೂ ಹನೆ ಬರ ನನ್ನದಲ್ಲ ಯಜ್ಜ ನನ್ನದಲ್ಲ ಆವತ್ತು ನನ್ನನ್ನ ಈ ಕೆಟ್ಟ ಪ್ರಪಂಚ ಬಿಟ್ಟು ನೀನೊಬ್ಬಗೆ ಯಾಕವ ಹೊರಟು ನನ್ನನ್ನು ನೀನ್ ಕೂಡ ಆವತ್ತು ಕರ್ಕೊಂಡು ಹೋಗಿದ್ದೆ ಅಂದ್ರೆ ಇವತ್ತು ಈ ನಿನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲವಾ ಅಣ್ಣನ ರಕ್ತದ ಕುಡಿನ ಈ ಗರ್ಭದಾಗ ಹೊತ್ಕೊಂಡಿರುವ ನಾನು ಈ ಸಮಾಜಕ್ಕ ಏನಂತ ಮುಖ ತೋರಿಸ್ಲವ ಏನಂತ ಮುಖ ತೋರಿಸ್ಲೆ ನಾಳೆ ಯಾರಾದ್ರೂ ನನ್ನನ್ನ ಕೇಳಿದ್ರ ಏನಂತ ಉತ್ತರ ಕೊಡ್ಲವ ಏನಂತ ಉತ್ತರ ಇದು ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ ಅವತ್ತು ನನ್ನ ತಾಯಿಗೆ ಆ ಶ್ರೀಮಂತ ಮಾಡಿದ ಮೋಸ ಅಲ್ವಾ ಆ ಶ್ರೀಮಂತ ನನ್ನ ತಂದೆ ಮಾಡಿದ ಮೋಸ ಅಲ್ವಾ ಅವತ್ತು ನನ್ನ ತಂದೆ ನನ್ನ ತಾಯಿಗೆ ಅನ್ಯಾಯ ಮಾಡ್ತಿದ್ರೆ ನಾನು ಇಷ್ಟು ಕ್ರೂರಿ ಆಗ್ತಿದ್ದಿಲ್ಲ ತಾಯಿ ಕ್ರೂರಿ ಆಗ್ತಿದ್ದಿಲ್ಲ ನನ್ನ ಸ್ವಂತ ಒಡ ಹುಟ್ಟಿದ ತಂಗಿ ಬಾಳೆ ಹಾಳು ಮಾಡ್ತಿದ್ದಿಲ್ಲ ಮಾಡಿದ ಅನ್ಯಾಯಕ್ಕೆ ಶಿಕ್ಷೆ ಕೊಡಬೇಕು ಅಂತ ಹೋಗಿ ಸಂಗೀತ ಬಲಿ ತಗೊಂಡೆಲ್ಲ ಹೌದು ಇಷ್ಟಕ್ಕೆಲ್ಲ ಕಾರಣ ಆ ನೀಚ ದುಷ್ಟ ನನ್ನ ತಂದೆ ಅನಿಸ್ಕೊಂಡವನು ಇಲ್ಲ ನೀನಪ್ಪ ಇಲ್ಲ ನೀನು ನಿನ್ನ ತಂದೆ ಬಗ್ಗೆ ತಪ್ಪು ತಿಳ್ಕೊಂಡಿಯಪ್ಪ ನೀ ತಿಳ್ಕೊಂಡಾಗ ನಿನ್ನ ತಂದೆ ಕೆಟ್ಟವಲ್ಲ ನನ್ನ ತಂದೆ ಕೆಟ್ಟವನಲ್ಲ ಅಲ್ಲಪ್ಪ ಅಲ್ಲ ಬಹಳ ಒಳ್ಳೆಯವರು ಹಾಗಾದ್ರೆ ಯಾಕೆ ನನ್ನ ತಾಯಿಗೆ ಮೋಸ ಮಾಡಿದ ಇಲ್ಲಪ್ಪ ನಿನ್ನ ತಾಯಿಗೆ ಮೋಸ ಮಾಡುವ ಇಚ್ಛೆ ನಿನ್ನ ಮಕ್ಕಳಿಗೆ ಇರ್ಲಿಲ್ಲಪ್ಪ ಆ ಫೋಟೋದಾಗ ಅದಲ್ಲ ಜಮೀನ್ದಾರ್ ಬೆಟ್ಟಪ್ಪ ಅವರೇ ನನ್ನ ತಂದೆ ಈ ಮನೆ ಹಿರಿಯ ಮಗ ಯಾರು ಇಲ್ಲಾರ್ದ ಪರದೇಶಿ ನಿನ್ನ ತಾಯಿನ ಪ್ರೀತಿಸಿ ಮದುವೆಯಾಗಿದ್ರು ಆದ್ರ ಆ ವಿಷಯನ ತನ್ನ ತಂದೆ ಅಂದ್ರ ನಿಮ್ಮ ಅಜ್ಜನ ಮುಂದೆ ಹೇಳಾಕ ಹೆದರಿದ್ರು ಎಲ್ಲಿ ಈ ವಿಷಯನ ಹೇಳಿದ್ರ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾರೋ ಅಂತ ಸುಮ್ಮನೆ ಆಗ್ಬಿಟ್ರು ದಿನ ಕಳೆದಂಗ ನೀನು ನಿನ್ನ ತಂಗಿ ಅವಳಿ ಜವಳಿಯಾಗಿ ಹುಟ್ಟಿದ್ರಿ ಈ ವಿಷಯ ಏನಾದ್ರೂ ನನ್ನ ತಂದೆ ಮುಂದೆ ಹೇಳಿದ್ರ ನನ್ನ ತಂದೆ ನಿಮ್ನೆಲ್ಲ ಒಪ್ಕೋತಾರ ಅಂತ ಸಂತೋಷದಿಂದ ನೀವು ಹುಟ್ಟಿರೋ ವಿಷಯನ ನಿಮ್ ಅಜ್ಜನ ಮುಂದೆ ಹೇಳಬೇಕು ಅಂತ ಸಂತೋಷದಿಂದ ಈ ಊರಿಗೆ ಬರ್ಬೇಕಾದ್ರೆ ನಡುದಾರಾಗ ಕಾರ್ ಆಕ್ಸಿಡೆಂಟ್ನಾಗ ಸತ್ತು ಹೋದ್ರು ಈ ಕಡೆ ನಿಮ್ಮಿಬ್ಬರ ವಿಷಯ ನಿಮ್ಮ ಅಜ್ಜ ಅಜ್ಜಿಗೆ ಗೊತ್ತಾಗ್ಲಿಲ್ಲ ಸ್ವಾಭಿಮಾನಿಯಾದ ನಿನ್ನ ತಾಯಿ ನಿಮ್ಮ ಅಜ್ಜ ಅಜ್ಜನ ಹುಡ್ಕೊಂತ ಬರ್ಲೇ ಇಲ್ಲ ನನ್ನ ಗಂಡ ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ದಾರಿ ಕಾದು 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 ಕೊನೆಗೊಂದಿನ ಸತ್ತ ಹೋದ್ಲಪ್ಪ ಇದ್ರಾಗ ನಿನ್ನ ತಂದಿ ತಪ್ಪಿಲ್ಲಪ್ಪ ಆ ವಿಧಿ ನಿಮ್ಮ ಜೀವನದಾಗ ಆಡಿದ ಆಟ ಯಪ್ಪ ಆಟ
ಶ್ರಾವಣಿ ಹೆಂಗದ ನೋಡ್ಕೊಂಡು ಬಾ. ಗುಡಿಯಲಿ ದೈವವು ಕಾಯದು, ಕತ್ತಲನ್ನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನು. ನೀನಪ್ಪ ನಮ್ಮ ಶ್ರಾವಣಿ ಒಂದು ಗಂಡು ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಲು. ಅವಳು ಈ ಜೋಡಿ ಮಕ್ಕಳಿಗೆ ಜನ್ಮ ಕೊಟ್ಲಪ್ಪ. ನೋಡ, ಶ್ರಾವಣಿ ಹೆಂಗದಳ? ನಮ್ಮ ಶ್ರಾವಣಿ ಶ್ರಾವಣಿ ನಮ್ಮ ಶ್ರಾವಣಿ ನಮ್ನೆಲ್ಲ ಬಿಟ್ಟು ಸತ್ತು. ಶ್ರಾವಣಿ ಸತ್ತೋಗ್ಬಿಟ್ಟ. ಮಕ್ಕಳನ್ನು ಒಂದ್ಸಲ ನಾನು ಮಕ್ಕಳು ಮುಟ್ಟಿ ಯೋಚಿತೆ ನನಗೆಲ್ಲ ಎತ್ತ ನನಗೆಲ್ಲ ನೀನಪ್ಪ ಒಂದ್ಸಲ ಆ ಮಕ್ಕಳ ಅಳು ಕೇಳ್ಬೇಕಂತ ನೀನಪ್ಪ ಹಠ ಮಾಡಬೇಡಪ್ಪ. ಈ ಮಕ್ಕಳ ಮುಖ ಈಗ ನೋಡಿಬಿಡು. ಮುಂದೆ ಜೀವನದಾಗ ನಿನಗೆ ಯಾವತ್ತು ಈ ಮಕ್ಕಳ ಮುಖ ಸಿಗೋದಿಲ್ಲ. ಏನ್ ಹೇಳಕತ್ತೀವಿ ಎಂತ? ಯಾಕಂದ್ರೆ ಈ ಮಕ್ಕಳು ಹುಟ್ಟುವಾಗ ಸತ್ತು ಸಮಾಜ ಒಪ್ಪದನ್ನ ಭಗವಂತ ಯಾವತ್ತೂ ಒಪ್ಪೋದಿಲ್ಲ. ನಾನು ಒಪ್ಪುವುದು ಸಮಾಜ ಒಪ್ಪತ್ತೇನಲ್ಲ. ಆ ಮಕ್ಕಳ ಅಂತ ಸಂಸ್ಕಾರ ಇಷ್ಟು ದಿನ ನೀನ್ ಯಾರು ನಾನು ಯಾರು ಶತ್ರುಗಳಾಗಿದ್ವಿ. ಆದ್ರೆ ನನಗೆ ಇವತ್ತು ಗೊತ್ತಾಯ್ತು, ಈ ಜಮೀನ್ದಾರ ಮನೆತನಕ ನೀನೊಬ್ಬ ಆಪತ್ ಬಾಂಧವ ಅಂತ. ಆ ಆಪತ್ ಬಾಂಧವನಿಗೆ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡಿದ್ದೆ. ಏನ್ ಕೇಳ್ತೀರಿ ಕೇಳಿದ್ದೀನಿ. ಈ ಜೀವ ಇರೋದೇ ನಿಮ್ಮ ಸೇವೆಗಾಗಿ. ಕೇಳಿ ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡಿ. ಅದೇನೇ ಇದ್ರು ನಡೆಸ್ಕೊಡ್ತೀನಿ ಸರಿ.
ಬಂಡೆಪ್ಪನ ಮಗ ಬೆಟ್ಟಪ್ಪ, ಬೆಟ್ಟಪ್ಪನ ಮಗನ ಈ ನೀಲಪ್ಪ. ಬಂಡಪ್ಪ ಎಂತವ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯ ದೇಗುಲದ ದೇವರು. ಆ ದೇವರು ಹೊಟ್ಟಾಗ ಒಂದು ಒಳ್ಳೆ ಗಿಳಿ ಹುಟ್ಟಿ ಸಮಾಜ ಉದ್ಧಾರ ಮಾಡತ್ತೆ ಅಂತ ಭಗವಂತನ ಇಚ್ಛೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅದ್ರಾಗಿಲ್ಲ, ಒಂದು ಕ್ರೂರಿ ಹುಳ ಹುಟ್ಟಿ ಮನಿತನ ಮರ್ಯಾದೆಯನ್ನ ಹಾಳು ಮಾಡ್ಬಿಡ್ತು ಅಜ್ಜ. ಹಂಗಂದಾಗ ಬೆಟ್ಟಪ್ಪನ ಮಗ ನೀಲಪ್ಪಗ ಈ ಭೂಮಿ ಮೇಲೆ ಬದುಕುವ ಹಕ್ಕೈತೇನೋ ಅಜ್ಜ? ಹೌದಜ್ಜ? ಭೂಮಿ ಮೇಲೆ ಬದುಕಿದ್ರೆ ತಂಗಿ ಬಾಳೆಯನ್ನು ಹಾಳು ಮಾಡಿದ ನೀಚ ಅಂತ ಈ ಸಮಾಜದ ಜನ ನನ್ನ ಕಲ್ಲು ಹೊಡೆದು ಕೊಲ್ತಾರೋ ಅಜ್ಜ? ಅದಕ್ಕ ಇವತ್ತಿನಿಂದ ಈ ಜಮೀನ್ದಾರ್ ವಂಶಕ್ಕ ನೀನೇ ವಾರಸ್ತಾರ ನಾನು. ಕಣ್ಣಿಗೆ ಕಾಣದ ನಾಟಕ